ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ಸುವಾಕಾರಿಂದ. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕೊಟ್ಟಿಯೂರು ಎಂಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ತುಂಬಾ ಜನ ಈ ದೇವಸ್ಥಾನಕ್ಕೆ ಹೋಗಿರ್ತೀರಾ, ನೋಡಿರ್ತೀರಾ, ಎಲ್ಲ ಕಡೆ ಫುಲ್ ವೈರಲ್ ಆಗಿದೆ. ಸೊ ನಾವು ಒಂದ್ಸರಿ ಹೋಗಿ ಶಿವ ತನ್ನ ಪ್ರೀತಿ ಕಳ್ಕೊಂಡಿದ್ದ ಜಾಗಕ್ಕೂ ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಆಕ್ಚುಲಿ ಭರತ್ ಔಟ್ ಆಫ್ ದ ಟಾಪಿಕ್ ಗೈಸ್, ಅವ್ನು ಇರ್ಲೇ ಇರಲಿಲ್ಲ ಪಿಕ್ಚರ್ ಅಲ್ಲಿ. ನಾವು 4 ಜನ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಆಮೇಲೆ ಪ್ರತಾಪ ಅಣ್ಣ ನಾನು ಬರ್ತೀನಿ ಅಂದಿರೋ, ಅಣ್ಣ ನಾನು ಬರ್ತೀನಿ ಅಂದ. ಬಟ್ ನಿನ್ನೆ ಎಣ್ಣೆ ಹೊಡೆದ್ಬಿಟ್ಟು ಎಲ್ಲಿ ಮಲ್ಗೋನೋ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಅಣ್ಣ ಫೋನೇ ಎತ್ತಾ ಇಲ್ಲ. ಅಣ್ಣ ನಿಂಗೆ ಯಾಕೆ ತಲೆ ಕೆಡಿಸ್ಕೋಬೇಡ, ಬಟ್ಟೆ ಎಲ್ಲ ಹೆಂಗೆ ಹೋಯ್ತ್ಕೋತೀಯ ಅಣ್ಣ, ಅಲ್ಲೇ ಹೋಯ್ತಾ ಅಂದವೆ ಪಂಚೆ ಶಲ್ಯ ಎಲ್ಲ ತಗೊಂಬೋಣ, ಯಾಕೆ ತಲೆ ಕೆಡಿಸ್ಕೋತೀಯ ಅಂದ. ಇವಾಗ ಅಣ್ಣ ಫೋನ್ ಮಾಡಿದ್ರೆ ಅಣ್ಣ ಫೋನೇ ಎತ್ತಾ ಇಲ್ಲ, ಕನೆಕ್ಟು ಆಯ್ತಾ ಇಲ್ಲ. ಏನ್ ಕತೆನೋ ಗೊತ್ತಿಲ್ಲ. ಬನ್ನಿ, ಇವಾಗ ನಿಮ್ ಮ್ಯಾನೇಜರ್ಗೆ ರಜಾ ಹೇಳಿಲ್ವಲ್ಲ, ಇವಾಗ ವ್ಲಾಗ್ ಮುಖಾಂತರ ಏನಾದ್ರು ಹೇಳಂಗಿದ್ರೆ ಹೇಳ್ಬಿಡು ಮ್ಯಾನೇಜರ್ಗೆ. ಅವರು ಪೂರಿ ಜಗನ್ನಾಥ ಹೋಗಿದ್ದಾರೆ. ಹೌದಾ? ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅವರು ದೇವ್ರಿಗೆ ಹೋಯ್ತಾರ, ನಾವು ದೇವ್ರಿಗೆ ಹೋಯ್ತಾ ಇದೀವಿ. ಸಿಂಪಲ್ ನಾವು ಸೌತ್. ಕರೆಕ್ಟ್ ಮಚ್ಚ. ಪಾಪ ಗುಡ್ ಮಾರ್ನಿಂಗ್ ಅಂಕಲ್. ಎದ್ರಕೊಂಬಿಟ್ರ ಪಾಪ ಮಲ್ಗೋರ್ ಆರಾಮಾಗ್ಯದೊಳಿ. ಅವ್ರನ್ನ ಮಲಗಿಸಿ ಎಬ್ಸಿದ ಮೇಲೆ ಗೊತ್ತಾಯ್ತು ಡೀಸೆಲ್ ಸ್ಟಾಕ್ ಇಲ್ಲ ಅಂತ ಹೇಳಿ. ಇಲ್ಲ ಮುಚ್ಚ. ಗುಡ್ ಮಾರ್ನಿಂಗ್ ಗೈಸ್. ಒಂದು ರೌಂಡ್ ಮಲಗಿದ್ದೆ, ನಿದ್ದೆ ಬರ್ತಾ ಇತ್ತು. ಇನ್ನೇನಿಲ್ಲ, ನಮ್ದು ಓನ್ಲಿ ಸ್ಲೀಪಿಂಗ್ ಅಷ್ಟೇ. ಅಣ್ಣ ಎಷ್ಟಣ್ಣ ಟೀ? ಕಡ್ಡಿ ಕೊಡ್ತಾರೆ, ಅಲ್ಲಾಡ್ಸಾ ಕಡ್ಡಿ ಬೇರೆ ಕೊಡ್ತಾರೆ. ಇವನಿಗೆ ಬಿಟ್ಟು ನಾ ಟೀಗೆ ಹಚ್ಕೊಂಡು ತಿಂತಾರೋ ಏಕೈಕ ವ್ಯಕ್ತಿ ನನ್ನ ಮಗ. ಎಲ್ಲರೂ ನೋಡ್ತಾರೆ, ಅವರೆಲ್ಲ ನಾ ಅದಕ್ಕೆ ನಗ್ತಾ ಇರೋದು ನಿನ್ನ ನೋಡ್ಬಿಟ್ಟು. ಸೆಕೆಂಡ್ ಪಿಚ್ ಸ್ಟಾಪ್ ಗೈಸ್. ಎಲ್ಲಿ ಅಂತ ಹೇಳಿದ್ರೆ ಕಾಫಿ ಡೇ ಹತ್ರ. ಬನ್ನಿ, ನನ್ನ ಸ್ವಾಗಂಡ್ ಏನೋ ಬೇಕಂತ ಹಂಗೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬೇರೆ ಬರಬೇಕು. ಈ ಚೇರ್ ನೋಡಿ ಪಾಡ್ಕಾಸ್ಟಿಗೆ ಸಖತ್ತಾಗಿದೆ ಅಂತ ಕಾಣಿಸ್ತಾ ಇದೆ. ಹಂಗೆ ನಾನು ಯಾವ್ದಾನ ಹುಡುಗಿಗೆ ಮೆಸೇಜ್ ಮಾಡಿದ ತಕ್ಷಣ ಅಷ್ಟೇ, ಆಮೇಲೆ ಡಿಪಿನೇ ಕಾಣಿಸಲ್ಲ ಅವ್ರದ್ದು. ಗೈಸ್ ಇವಾಗ ಬ್ಲೂಟೂತ್ ಆಫ್ ಮಾಡಿ ನಮ್ಮ ಮ್ಯಾಡಿ ಮದ್ದು ಹತ್ರ ಸಾಂಗ್ ಆಡಿಸ್ತಾ ಇದೀವಿ. ಬಾರಲ್ಲ ಸುಸು ಬರ್ತಿಲ್ಲ, ಸುಸು ಬರ್ತಿಲ್ಲ, ಯಾಕಂದ್ ಗೊತ್ತಿಲ್ಲ, ನೀರ್ ಕುಡ್ದಿಲ್ಲ. ಇವಾಗ ನಾವ್ ಎಂಟ್ರಿ ಆಗ್ತಾ ಇರೋದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ. ಸೊ ನೋಡೋಣ ಇವತ್ತೇನಾದ್ರು ನಮ್ಮ ಅದೃಷ್ಟಕ್ಕೆ ಏನಾದ್ರು ಸೈಟಿಂಗ್ ಗೀಟಿಂಗ್ ಆಗ್ಬಿಟ್ರೆ, ಹುಲಿಗಿಲಿ ಏನಾದ್ರು ಬಂದ್ಬಿಟ್ರೆ. ಓ ರೋಡ್ ಕ್ರಾಸಿಂಗ್ ಜಿಂಕೆ 1 hour ಪಾಸ್ ಆಗ್ಬಿಟ್ಟು. ಹೌದಾ? ಕೊಡಿಲೆ ಅದೇನೇನು ಅಂತ ಹೇಳಿದ್ರಾ? ಏನ್ ಹಿಂಗ್ ಚೀಟಿ ಬರ್ದ್ ಕೊಟ್ಟವ್ರ? ನಾವು ಇವಾಗ ಹೋಗ್ತಾ ಇರೋದು ನಾಗರಹೊಳೆ ಕಾಡಿನಲ್ಲಿ ಗೈಸ್. ಕರೆಕ್ಟಾಗಿ 1 hour ರೀಚ್ ಆಗ್ಬೇಕಂತ. ಅಲ್ಲಿ ಇಲ್ಲೊಂದು ಚೀಟಿಗೆ ಬರ್ದು ಕೊಟ್ಟಿರ್ತಾರೆ, ಅದನ್ನ ಅಲ್ಲಿ ಕೊಡ್ಬೇಕು. ಇಲ್ಲ ಅಂದ್ರೆ ತಟ್ಟು ಚಪ್ಪಳೆ ಚಿಕ್ಕ ಕೊಟ್ಟು ಕಳ್ಸ್ಬಿಡೋಣ. ಬಸ್ಕಿ ಹೊಡಿಸ್ತಾರೆ ಸುವಾಕ್ಕೆ. ಮತ್ತೆ ಪ್ರಾಣಿಗಳೇನಾದ್ರು ಬಂದ್ಬಿಟ್ರೆ ಏನ್ ಕತೆ? ಫೋನ್ ಕಿತ್ಕೊಂಡು ಹೋಯ್ತಾವ ಅಷ್ಟೇ, ರೀಲ್ಸ್ ಮಾಡ್ತಾವ್ ನಾಳೆಯಿಂದ. ನಿನ್ ಪ್ರೊಫೈಲ್ ಎಲ್ಲ ಅಪ್ಲೋಡ್ ಮಾಡೋದು, ಅದು ಬರ್ತದ. ಏನ್ ಗೊತ್ತಾ ಗಾಯ್ಸ್, ನಾನು ಇಲ್ಲಿ ಹೇಳಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ, ನನ್ನ ಜೊತೆ ಹುಲಿನೂ ಬಂದಿದೆ ಇವತ್ತು. ಹುಲಿ ನೋಡಿ ಏನ್ ಬರ್ತೈತಲ್ಲ ಮಂಕಿ. ಹುಲಿಯೇ ನಾನೇ ನೋಡಿ ಗೈಸ್, ನೋಡಿ ಸ್ವಲ್ಪ ಮುಂದಕ್ಕೆ ಹೋಗು. ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಹೋಗ್ತಾ ಇದೆ. ಇಲ್ಲೇ ಇರೋ ಡಿಸ್ಟೆನ್ಸ್ ಅಲ್ಲಿ. ಏನಾಗಲ್ಲ ಅವಾಗ. ಆನೆಗೆ ಹಿಂದೆ ಪಿಂಪಲ್ ಬೆಳಿಗ್ಗೆ ವಾಕಿಂಗ್ ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ಸಮೇತ, ಫುಲ್ ಹೆಲ್ತ್ ಕಾನ್ಶಿಯಸ್. ಅದಕ್ಕೆ ಗೈಸ್ ಆನೆ ಕಾಣಿಸ್ತು, ಜಿಂಕೆ ಕಾಣಿಸ್ತು, ನವಿಲ್ ಕಾಣಿಸ್ತು. ಇವಾಗ ಝೂಲ್ ಇರೋ ಎಲ್ಲ ಪ್ರಾಡಕ್ಟ್ಸ್. ಹಂದಿ ಹೆಂಗಿದ್ರು ನಮ್ ಜೊತೆನೇ ಇದೆ ಹಿಂದೆ. ಇವಾಗ ಸಿಂಹ ಕಾಣಿಸ್ಬೇಕು. ಇಲ್ಲೊಂದ್ ಐತಲ್ಲ ಅದು ಸಿಂಹ. ಸಿಂಹ ಅನ್ಕೊಂಡೆ ಬಂದೆ, ಹೋಗಿ ನೋಡ್ರಿ. ಗೈಸ್ ಏನ್ ಮಸ್ತಾಗಿದೆಲ್ಲ. ಏನಿದು ಇದೆಲ್ಲ ಮನೆಗಳ? ಏನಿದು ಮನೆ ಅಲ್ಲ ಅನ್ಸುತ್ತೆ ಮಚ್ಚ ಇದೆಲ್ಲ.
ಗೈಸ್ ಟೈಮ್ ಲ್ಯಾಪ್ಸ್ ಮಾಡ್ತಾ ಇದೆ. ಅದು ಹೆಂಗೆ ಇಂಡಿಯನ್ ಟಾಯ್ಲೆಟ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಟೈಮ್ ಲ್ಯಾಪ್ಸ್ ಮಾಡ್ತಾ ಇದೆ. ಮಳೆ ಬಂದ್ಬಿಡ್ತು. ಟೈಗರ್ ವೇರ್ ಆರ್ ಯು ಕಮ್ ಔಟ್ ಸಿಂಹ ಇಸ್ ಡೇಟಿಂಗ್. ದತ್ತಪ್ಪ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟೇಟಸ್ ನೋಡ್ತಾನೆ. ನನ್ನ ಕರ್ತೆ ಇಲ್ಲ ನೀವು ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀನಿ. ನೀನು ಫೋನ್ ಪಿಕ್ ಮಾಡಲ್ಲ. ಅಜ್ಜ ಸ್ವಲ್ಪ ಸೀಟ್ ಮುಂದೆ ತಳ್ಳೋ. ಸೀಟ್ ಮುಂದೆ ತಳ್ಳೋದ್ರೆ ಕಾರಿಂದ ನಾಚಿಕ್ ತಳ್ತಾ ಇದ್ಯಾ. ಸೀನರಿಯಾಗಿ ಏನ್ ಮಸ್ತಾಗಿದೆ ನೋಡ್ ಮಚ್ಚ. ಜಿಂಕೆ 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 ಜಿಂಕೆ. ಓ ಜಿಂಕೆ. ಸ್ವಲ್ಪ ಮಾಡಿ ಮದ್ದು ಯಾವಾಗ್ಲೂ ಇದೆ ಆಯ್ತು ಗೈಸ್ ನೋಡಿ. ಅವನಿಗೋಸ್ಕರ ನಿಲ್ಸಿದ್ವಿ. ನೋಡಿ ಗೈಸ್ ದೇವಸ್ಥಾನಕ್ಕೆ ಈ ಆಲ್ಮೋಸ್ಟ್ ಆ ಕಡೆಯಿಂದ ಬರ್ತಾ ಇರೋದಲ್ಲ ಕರ್ನಾಟಕ ಕಡೆ. ನೀವು ಯಾರು ಪಲ್ಸರಲ್ಲೇ ಬಂದ್ಬಿಡೋಣ ಅಣ್ಣ. ನೋಡು ರೈನ್ ಕೋಟ್ ಹಾಕೊಂಡು ಹೆಂಗ್ ಬಂದವ್ರು. ಅಯ್ಯೋ ಹಿಂದೆ ತಿರುಗಿ ತಿರುಗಿ ನೋಡ್ತಾವ್ರ ಅಣ್ಣ. ಗೈಸ್ ಒಂದೇ ಒಂದು ಬೇರೆ ಗಾಡಿಗಳು ಕಾಣಿಸ್ತಾನೆ ಇಲ್ಲ, ಎಲ್ಲ ಕರ್ನಾಟಕ ಗಾಡಿಗಳೇ. ಅಯ್ಯೋ ಏನು ಇದು ಮಳೆ. ಓ ಸರಿ ಬಿಡು. ಎಲ್ಲ ಆಲ್ಮೋಸ್ಟ್ ನೀನು ಅಬ್ಸರ್ವ್ ಮಾಡು, ಎಲ್ಲ ಕರ್ನಾಟಕ ಗಾಡಿಗಳೇ. ಸೆಲೆಬ್ರಿಟಿ ಎಲ್ಲ ಕಣಲೇ. ನಮ್ಮವ್ರ ದೇವ್ರು ಜಾಸ್ತಿ ಮಾಡ್ತೀವಿ. ನಮ್ಮವ್ರು ಬೇರೆ ತರ ದೇವ್ರು ಮಾಡೋದು ನಾವು. ನಂಬಿಕೆ ಜಾಸ್ತಿ. ಯಾರು ಈ ತರ ದೇವ್ರು ಮಾಡೋಕ್ಕಾಗಲ್ಲ ಗೈಸ್ ನಮ್ಮ ಕರ್ನಾಟಕ ದೇವ್ರ ತರ. ಏನಂತೀರಾ ಕಮೆಂಟ್ ಹಾಕಿ. ನಂಬಿಕೆ ಜಾಸ್ತಿ. ಏನಾದ್ರೂ ಅಲ್ಲೊಂದು ಐತೆ ಅಂತ ಇವಾಗ ನೋಡ್ಕೊಳ್ಳಿ. ನಮ್ಮವ್ರು ಏನಾದ್ರು ಒಂದ್ ಕಡೆ ಇದು ಮಾಡಿ ಏನೋ ಮಳೆ ಏನೋ ಕಾಣ್ತಾನೆ ಇಲ್ವಲ್ಲೋ. ಹಾ ಝೀರೋ ವಿಸಿಬಿಲಿಟಿ ಗೈಸ್, ಝೀರೋ ವಿಸಿಬಿಲಿಟಿ. ವಿಂಡ್ಸ್ at 220 knots. ಯಾರ ಕೈಲಿ ಆಗಲ್ಲ ಬಿಡ್ರಿ, ಸಾಧ್ಯನೇ ಇಲ್ಲ. ಗೈಸ್ ರೋಡ್ ಬ್ಲಾಕ್ ಮಾಡಿ ಬೇರೆ ಕಡೆ ಡೈವರ್ಟ್ ಮಾಡ್ತಾವ್ರೆ. ಆಕ್ಚುಲಿ ನಾವು ಆ ಕಡೆ ಹೋಗ್ಬೇಕಾಗಿತ್ತು, ಎಲ್ಲ ಈ ಕಡೆ ಡೈವರ್ಟ್ ಮಾಡ್ತಾವ್ರೆ. ಕರ್ನಾಟಕನೇ ನೋಡಿ. ಯಜಮಾನ್ರ ಎಲ್ಲಿಂದ ಉಳ್ಳಳ್ಳಿ. ಸರಿ ಬಿಡಿ ಸಾಬಾಸ್. ರೋಡ್ ಡೈವರ್ಟ್ ಮಾಡಿ 15-20 ಕಿಲೋಮೀಟರ್ ಅಂತ ಹೇಳ್ತಾನೆ ಅವ್ರೆ. ಅಂಚ ಇಲ್ಲಿ ಈ ಕಡೆ ಕೊಟ್ಟಿಯೂರು ಅನ್ಬಿಟ್ಟು ಇಲ್ಲೆಲ್ಲಾದ್ರೂ ಬೋರ್ಡ್ ಹಾಕ್ಸ್ಬಿಡ್ಬೇಕಾಯ್ತು. 15-20 ಅಂತ ಹೇಳ್ಬಿಟ್ಟು ಹಾ 60 ಹೌದಾ. ಶಿಷ್ಯ ಹೇಳದಂತ ನಾವು ಬಂದ್ವಿ ಹಿಂಗೆ. ಜನರಿಗೆ ಗೊತ್ತಿಲ್ಲಲ್ಲ ಮಚ್ಚ ಯಾರಿಗೂ. ಅದೇ ಎಲ್ಲ ರಫ್ತ ಹೊಡಿತಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಮಚ್ಚ ಅಲ್ಲಿ ಕ್ಲೋಸ್ ಮಾಡಿರೋದ್ರಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು. ಅಂತೂ ಬಂದ್ ರೀಚ್ ಆದ್ವಿ ಗೈಸ್. ಇದು ಮೋಸ್ಟ್ಲಿ ಯಾವ್ದೋ ನಮ್ಮ ಧರ್ಮಸ್ಥಳದಲ್ಲಿ ಬೇರೆ ಗಾಡಿಗಳು ಇರ್ತವೆ. ಮಾಡಿ ಏನ್ ಮಾಡ್ತಿದ್ಯೋ? ಒಂದು ಖುಷಿ ವಿಚಾರ ಏನಂದ್ರೆ ಇಲ್ಲಿ ಹೆಣ್ಮಕ್ಳಿಲ್ಲ. ಸೊ ಗಂಡ್ಸ್ ಮಕ್ಕಳು ರಾಜ್ಯ ಭಾರ ಮಾಡಬಹುದು. ಚಡ್ಡಿಗೆ ಜೋಬ್ ಇದ್ರೆ ಮಾತ್ರ ಸೂರನಾ? ಚಡ್ಡಿಗೆ ಜೋಬ್ ಇಲ್ಲ. ಇವಾಗ ಬತ್ತಾರ ಚಡ್ಡಿಗಳು ಜೋಬೇ ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಜನ ಚಡ್ಡಿನೇ ಆಗ್ತಾ ಇಲ್ಲ. ಹೋಗುದ್ ಕಳ್ಸಿದ್ರು ಸುವಾಗೆ. ಓಕೆ ಗೈಸ್, ಫೈನಲ್ ಆಗಿ ಬಂದು ಕೊಟ್ಟಿಯೂರ್ನ ರೀಚ್ ಆದ್ವಿ. ಸೀನ್ ಏನಂತ ಹೇಳಿದ್ರೆ ನಮ್ಗೆ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಿ ಬಿಡ್ಬೇಕಾಗಿತ್ತಲ್ಲ, ಅಲ್ಲಿ 50 ಕಿಲೋಮೀಟರ್ ಬಿಡ್ಲೇ ಇಲ್ಲ. ಸುತ್ತಾಡ್ಕೊಂಡು ಬಳ್ಸಾಡ್ಕೊಂಡು ಬಂದ್ವಿ 50 ಕಿಲೋಮೀಟ್ರು. ಸೊ 1.5 ಅವರ್ ಲೇಟ್ ಆಯಿತು, ಪರವಾಗಿಲ್ಲ. ಆದ್ರೂ ಬಂದು ಲೊಕೇಶನ್ ರೀಚ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ದೇವ್ರ ದರ್ಶನ ಯಾವ ರೀತಿ ಆಗುತ್ತೆ, ಹಾಗೂ ಈ ದೇವಸ್ಥಾನದ ವಿಶೇಷತೆ ಏನು, ಏನಕ್ಕೆ ಈ ಥರ ಇಷ್ಟು ಫೇಮಸ್ ಆಯಿತು, ಆ್ಯಂಡ್ ಇಲ್ಲಿ ಏನು ಶಿವ ತನ್ನ ಪ್ರೀತಿ ಕಳ್ಕೊಂಡಿದ್ದು ಜಾಗ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತೀನಿ ನಾನು ತಿಳಿದಿರೋಷ್ಟು. ಬನ್ನಿ ನೋಡಿ ಗೈಸ್. ಸೊ ಆಗೋಗಿ ಇದು ದರ್ಶನದ ಕ್ಯೂ ಅಂತೆ ಗೈಸ್. ಬಟ್ ನಾವೆಲ್ಲ ಆಪೋಸಿಟ್ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ಏನ್ ಕತೆ ಅಂತ ಗೊತ್ತಿಲ್ಲ. ನೋಡಿ ಗೈಸ್ ಯಾವ ತರ ಇದೆ, ಕ್ರೇಜಿ ಇದೆ ಅಲ್ಲ. ನೀರು ಜಾಸ್ತಿ ಇದೆ ಗೈಸ್. ಕ್ಯೂ ನೋಡಿ ರಶ್ ಯಾವ ತರ ಇದೆ. ಸೊ ನಾವು ಎಕ್ಸಿಟ್ ಗೇಟಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಯಾವುದೋ ಒಂದು ಇನ್ಫಾರ್ಮೇಶನ್ ಪ್ರಕಾರ ಅಲ್ಲೆಲ್ಲ ತಳ್ಳಾಗ್ತಾವ್ರಂತೆ, ರೀಲ್ಸ್ ಫೇಮಸ್ ಆಗ್ಬಿಟ್ಟೈತೆ. ಅದಕ್ಕೆ ನಾವು ಇನ್ನೊಂದು ಮಾರ್ಗ ಹುಡ್ಕೊಂಡಿದ್ದೀವಿ. ಇಲ್ಲಿಗಿಂತ ಇನ್ನೊಂದು ಕ್ಯೂ ಜಾಸ್ತಿ ಕಮ್ಮಿ ಇದೆ ಅಂತೆ. ಕಾಲು ಇಡೋಕ್ಕೆ ಆಗ್ತಾ ಇಲ್ಲ ಗೈಸ್, ಅಷ್ಟು ಕಾಲು ನೋವ್ತಾ ಇದೆ, ಕುಚ್ತಾ ಇದೆ. ಆಯ್ತಾ ದರ್ಶನ ನಿಮ್ದು? ಈಗ ಬಂದప్పుడు ನಾವು ಎಲ್ಲಿ ಬಿಡ್ತಾರೆ ಎಲ್ಲಿಲ್ಲ.
ಗೊತ್ತಾ ನೋಡು ಅಲ್ಲಿ ಖಾಲಿ ಐತೆ ಅಲ್ಲಿ ಬಿಡ್ತಾರೆ ಅಲ್ಲಿ ಬಿಡಲ್ಲ ಗೈಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಯಾರಿಗೂ ಏನು ಗೊತ್ತಿಲ್ಲ ನೋಡಿ ಇಲ್ಲಿ ಏನೋ ಅರ್ಥನೇ ಆಗ್ತಾ ಇಲ್ಲ ಆ್ಯಕ್ಚುಲಿ ಇದೆ ಅಂತೆ ಗರ್ಭಗುಡಿ ಸೊ ಇಲ್ಲಿಗೆ 3 ಲೈನ್ ಡಿವೈಡ್ ಮಾಡಿದ್ದಾರೆ ಅಲ್ಲೊಂದು ಲೈನ್ ಇದೆ ಇಲ್ಲೊಂದು ಲೈನ್ ಇದೆ ಈ ಕಡೆ ಒಂದು ಲೈನ್ ಬರ್ತಾ ಇದೆ ಆ ಕಡೆ ಒಂದು ಲೈನ್ ಬರ್ತಾ ಇದೆ ಸೊ 3 ಲೈನ್ನ ಡಿವೈಡ್ ಮಾಡಿದ್ದಾರೆ ಹೆಂಗೆ ಯಾವುದೇ ಲೈನ್ ಜಾಯ್ನ್ ಆದರೂ 2 ಅವರ್ ಬೇಕತ್ತೆ ಇಲ್ಲಿ ಎಕ್ಸಿಟಲ್ಲಿ ಹೋಗೋಣ ಅಂತ ಹೇಳಿದ್ರೆ ಮಳೆ ಸ್ಟಾರ್ಟ್ ಇವಾಗ ಹಾಕಿದ್ದು ಬಾಯಿ ಮಳೆ ಬರ್ತಾ ಇಲ್ಲ ಅಂತ ಹಾಂ ಮಳೆ ಸ್ಟಾರ್ಟ್ ನುಗ್ಗಿದ್ರೆ ಹೆಂಗೆ ಹೇಳ್ದಾಗ್ತಾರೆ ನೋಡು ನೋಡಿ 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 ನುಗ್ಗಿದ್ರೆ ಹೆಂಗೆ ಎಳಿತಾರೆ ಗೈಸ್ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ನೋಡಿ ಅಲ್ಲಿ ನಿಂತ್ಕೊಳ್ಳೋಕೆ ಬರ್ತಾ ಇಲ್ಲ ಬ್ರೋ ಓಕೆ ಬ್ರೋ ವಾ ಆ ಕಡೆ ಗೈಸ್ ನೋಡಿ ಸ್ವಾಗು ಮತ್ತು ಪವನು ಯಾವುದೋ ಛತ್ರಿ ಸಿಕ್ಬಿಡ್ತು ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ ಹಾಂ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ನೋಡಿ ಗೈಸ್ ಲಿಟ್ರಲಿ ಆದರೂ ಈ ಥರ ದರ್ಶನ ಮಾಡ್ತೀನಿ ಅಂತ ಅಲ್ವಾ ಆದರೂ ಈ ಥರ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್ ನೋಡಿ ನಮ್ಮ ಹುಡುಗರೆಲ್ಲ ಒಂದೊಂದು ದಿಕ್ಕು ನಾನೊಂದು ದಿಕ್ಕು ನುಗ್ಗಿ ಅಂತ ಹೇಳ್ತಾರೆ ನನ್ನ ಮಕ್ಕಳು ನುಗ್ಲಿಲ್ಲ ಅಲ್ಟಿಮೇಟ್ ನಾನು ರೀಲ್ಸ್ ಬಂದಿದ್ದೀನಿ ನಡ್ರಿ ಬೇಗ ಗೈಸ್ ಯಾವುದೇ ರೀತಿ ಟಿಕೆಟ್ ಇಲ್ಲ ಏನಿಲ್ಲ ಫುಲ್ಲು ಲಕ್ಕರ್ ಸೀನ್ಸು ನಂದು ಹೆಂಗೋ ದರ್ಶನ ಆಯಿತು ಇವಾಗ ನಮ್ಮ ಬಾಯ್ಸ್ ದರ್ಶನ ಮಾಡ್ಸೋದೆ ಲಾಸ್ಟ್ ಇವಾಗ ಎಲ್ಲ ಆರ್ಮಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಯ್ತು ಗೈಸ್ ಕಾಣಿಸಿದ್ರೆ ನುಗ್ತಾ ಇದ್ರೆ ಹಂಗೆ ಎಳ್ದೆಳ್ದು ಬಿಸಾಕ್ತಾರೆ ತೋರಿಸ್ತೀನಿ ಆದರೂ ಇಷ್ಟು ಜನ ಹಿಂಗೆ ಏನು ಗುರು ಕತೆ ಗೈಸ್ ಲಿಟ್ರಲ್ಲಾಗಿ ಏನೋ ದೇವರು ಒಂದು ಆಶೀರ್ವಾದ ಎಲ್ಲೇ ಹೋದ್ರು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನನಗಂತೂ ಬೇಗ ದರ್ಶನ ಆಯಿತು ಅದೇ ರೀತಿ ಇಲ್ಲೂ ಅದೇ ರೀತಿ ಆಯಿತು ಇನ್ನೂ ಖುಷಿ ಏನೋ ಒಂಥರ ನೆಮ್ಮದಿ ಕಣ್ಣು ತುಂಬ ನೋಡಿದೆ ಮನ್ಸು ತುಂಬ ಕೇಳ್ಕೊಂಡೆ ಒಂದು 15 ನಿಮಿಷ ಅಲ್ಲೇ ನಿಂತಿದ್ದೆ ಯಾರು ಬಂದು ಮಾತಾಡಿಸ್ತಿಲ್ಲ ನನ್ನ ಖುಷಿ ಆಗೋಯ್ತು ಫುಲ್ ಇದು ಕೊಟ್ಟಿಯೂರು ದೇವಸ್ಥಾನದ ಪರಿಸ್ಥಿತಿ ನೋಡಿ ಗೈಸ್ ಬೇಕಾ ಇದು ಪರಿಸ್ಥಿತಿ ನೋಡಿ ನೀವೇ ಹೇಳಿ ಬೇಕಾ ಪರಿಸ್ಥಿತಿ ಅಂತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ